ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕಳೆದು ಹೋದ ಪಾನ್ ಕಾರ್ಡನ್ನು ರೀಪ್ರಿಂಟ್ಗೆ ಅರ್ಜಿ ಹೇಗೆ ಸಲ್ಲಿಸಬೇಕಂತಂದು ನಾವು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾವು ಮಾಡುವ ವಿಡಿಯೋಗಳು ಎಲ್ಲರಿಗಿಂತ ಮುಂಚಿತವಾಗಿ ನೋಡಬಹುದು. ಈಗ ನಿಮ್ಮ ಮೊಬೈಲಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ನಾನು ಇಲ್ಲೊಂದು ಬ್ರೌಸರಿಗೆ ಹೋಗಿ ಓಪನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಸರ್ಚ್ ಬಾರಲ್ಲಿ ಪಾನ್ ಕಾರ್ಡ್ ಕರೆಕ್ಷನ್ ಅಂತಂದು ಸರ್ಚ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಪಾನ್ ಕಾರ್ಡ್ ಕರೆಕ್ಷನ್ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಇವಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಅದನ್ನು ನಾವು ಏನು ಮಾಡಬೇಕಂದ್ರೆ, ನಾವು ಈ ಕಡೆ ಮೂಲೆಯಲ್ಲಿರ್ತಕ್ಕಂಥ 3 ಡಾಟ್ನ ಕ್ಲಿಕ್ ಮಾಡಿಕೊಂಡು ನಾವು ಡೆಸ್ಕ್ಟಾಪ್ ಸೈಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಮ್ಯಾನೇಜರ್ ಅಂತಿದೆಯಲ್ಲ, ಅಲ್ಲಿ ಪಾನ್ ಕಾರ್ಡ್ ಸರ್ವಿಸಸ್ ಆನ್ಲೈನ್ ಈಜಿ ಪಾನ್ ಕಾರ್ಡ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಅದನ್ನು ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನು ಅದನ್ನು ಕ್ಲಿಕ್ ಮಾಡಿಕೊಂಡೆ. ಮತ್ತು ಈ ಥರ ಓಪನ್ ಆಗುತ್ತೆ. ಇದನ್ನು ನಾವು ಡೆಸ್ಕ್ಟಾಪ್ ಸೈಟ್ಗೆ ಸೆಟ್ ಮಾಡ್ಕೊಳ್ತೀನಿ. ಡೆಸ್ಕ್ಟಾಪ್ ಸೈಟ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು, ಅಲ್ಲಿ ಓಮು ಪಾನ್ ಕಾರ್ಡ್ ರೀಪ್ರಿಂಟ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವು ಅಲ್ಲಿ ರೀಪ್ರಿಂಟ್ ಪಾನ್ ಕಾರ್ಡ್ ಅಂತಂದು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಲ್ಲಿ ನಿಮ್ಮ ಪಾನ್ ನಂಬರ್ ಹಾಕಬೇಕಾಗುತ್ತೆ ಮತ್ತು ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಮತ್ತು ನಿಮ್ಮ ಡೇಟ್ ಆಫ್ ಮಂತು ಹಾಗೂ ಡೇಟ್ ಆಫ್ ಇಯರು ಇವೆರಡನ್ನ ಸೆಲೆಕ್ಟ್ ಮಾಡಿಕೊಳ್ಳ್ರಿ. ಅಲ್ಲಿ ಹಾಕ್ಕೊಂಡು ಕೆಳಗಡೆ ಒಂದು ಚಿಕ್ಕ ಬಾಕ್ಸ್ ಇದೆಯಲ್ಲ, ಅದನ್ನು ಡಿಕ್ಲರೇಷನ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಳ್ಳಿ. ನಾನು ಅವನ್ನೆಲ್ಲ ಹಾಕ್ಕೊಂಡು ಕ್ಲಿಕ್ ಮಾಡಿಕೊಂಡೆ. ನೆಕ್ಸ್ಟ್ ಹಾಗೆ ಕೆಳಗಡೆ ಬಂದರೆ ಅಲ್ಲೇ ಐ ಆಮ್ ನಾಟ್ ಎ ರೋಬೋಟ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಅದರ ಕೆಳಗಡೆ ಇನ್ನೊಂದು ಬ್ಲೂ ಬಾಕ್ಸ್ ಇದೆಯಲ್ಲ, ಸಬ್ಮಿಟ್ ಅಂತಂದು, ಆ ಸಬ್ಮಿಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ಥರ ಓಪನ್ ಆಗುತ್ತೆ. ನಿಮ್ಮ ಪಾನ್ ಕಾರ್ಡ್ನ ಡೀಟೇಲು, ನಿಮ್ಮ ಅಡ್ರೆಸ್ಸು ಎಲ್ಲ ಇದರಲ್ಲೇ ಶೋ ಆಗುತ್ತೆ. ಹಾಗೆ ಈ ಪಾನ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರ್ಗೆ ಅಥವಾ ಇಮೇಲ್ ಐ ಡಿಗೆ ನೀವು OTPನ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಮೊಬೈಲ್ ನಂಬರ್ಗೆ OTP ಹಾಕ್ಕೊಂಡು ಅಲ್ಲಿ ಐ ಅಗ್ರಿ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಜನ್ರೇಟ್ OTP ಅಂತ ಕ್ಲಿಕ್ ಮಾಡಿದೆ. ನೆಕ್ಸ್ಟು ನಿಮ್ಮ ಆ ನಂಬರಿಗೆ ಲಿಂಕ್ ಇರ್ತಕ್ಕಂಥ, ಅಂದರೆ ಪಾನ್ ಕಾರ್ಡಿಗೆ ಲಿಂಕ್ ಇರ್ತಕ್ಕಂಥ OTP ಬರುತ್ತೆ, ಅದನ್ನು ಹಾಕಿಕೊಳ್ಬೇಕಾಗುತ್ತೆ. ಇಲ್ಲಿ ಆ OTPನ ಹಾಕಿಕೊಂಡು ನೆಕ್ಸ್ಟು ಅಲ್ಲಿ ವ್ಯಾಲಿಡೇಟ್ ಅಂತ ಬರುತ್ತೆ, ಓಕೆನಾ, ಆ ವ್ಯಾಲಿಡೇಟ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟು ಅಲ್ಲಿ ಪೇಮೆಂಟಿಗೆ ಹೋಗುತ್ತೆ. ಅಲ್ಲಿ ನೋಡ್ಬೋದು ನೀವು, ಆನ್ಲೈನ್ ಪೇಮೆಂಟ್ ಥ್ರೋ ಪೇಟಿಎಮ್ಮು, ಆನ್ಲೈನ್ ಪೇಮೆಂಟ್ ಥ್ರೋ ಬಿಲ್ ಡೆಸ್ಕ್ ಅಂತಿರುತ್ತೆ. ನಾನು ಇಲ್ಲಿ ಆನ್ಲೈನ್ ಪೇಮೆಂಟ್ ಥ್ರೋ ಪೇಟಿಎಮ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಐ ಅಗ್ರಿ ಅಂತಂದು ಐತಲ್ಲ, ಆ ಡಿಕ್ಲರೇಷನ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಅಲ್ಲಿ ಪ್ರೊಸೀಡ್ ಪೇಮೆಂಟ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟು ಅಲ್ಲಿ ನೋಡ್ಬೋದು ನೀವು, ಟೋಟಲ್ ಆಗಿ 50 ರೂಪಾಯಿ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟು ಅಲ್ಲಿ ಪೇ ಕನ್ಫರ್ಮ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟು ನಿಮಗೆ ಅಲ್ಲಿ UPIನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಪೇಟಿಎಮ್ಮು ಅಥವಾ ಫೋನ್ಪೇನ ಗೂಗಲ್ ಪೇನ ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ ಪೇಟಿಎಮ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಅಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ಡೈರೆಕ್ಟ್ ಪೇಟಿಎಮ್ಗೆ ಓಪನ್ ಆಗುತ್ತೆ. ನೀವೇನು ಬ್ಯಾಕ್ ಹೋಗಿ ಪೇ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟು ನಿಮ್ಮ ಸೀಕ್ರೆಟ್ ಕೋಡನ್ನು ಹಾಕಿ ಪೇಮೆಂಟ್ನ ಮಾಡಬೇಕಾಗತ್ತೆ. ಪೇಮೆಂಟ್ ಮಾಡುವಾಗ ನೀವು ಯಾವಾಗಲೇ ಬ್ಯಾಕ್ ಬಟನ್ನ ಪ್ರೆಸ್ ಮಾಡ್ಕೋಬೋದು. ಅಲ್ಲೇ ಒಂದು 10 ಸೆಕೆಂಡ್ನ ವೇಟ್ ಮಾಡಿರಿ. ನೆಕ್ಸ್ಟು ಈ ಥರ ಪೇಮೆಂಟು ಸಕ್ಸಸ್ ಅಂತ ಬರುತ್ತೆ. ಆಮೇಲೆ ಅಲ್ಲಿ ಕೆಳಗಡೆ ಕನ್ಫರ್ಮ್ ಅಂತ ಕಂಟಿನ್ಯೂ ಅಂತಿದೆಯಲ್ಲ, ಕ್ಲಿಕ್ ಮಾಡಿಕೊಂಡು ಆಮೇಲೆ ನಿಮಗೆ ಪೇಮೆಂಟ್ ಮಾಡಿದ್ದು ರಿಸಿಪ್ಟ್ ಬರುತ್ತೆ. ಆಮೇಲೆ ಅದರಲ್ಲಿ ಆ ರಿಸಿಪ್ಟಲ್ಲಿ ಒಂದು
ಅಪ್ಲಿಕೇಶನ್ ನಂಬರ್ ಇರುತ್ತೆ, ಆ ನಂಬರ್ನ ನೀವು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಅಂದರೆ ಅದನ್ನು ಸ್ಟೇಟಸ್ ಚೆಕ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚ್.